ಬನ್ನಿ ಇವತ್ತು ಮೆಣಸಿಗೆ ನೀರು ಬಿಡ್ತಾ ಇದ್ದೀವಿ. ಯಾಕೆಂತಂದರೆ ಡೆಡ್ಲೈನ್ ಕೆಲಸ ಇನ್ನೂ ಡೆಡ್ಲೈನ್ ಇನ್ಸ್ಟಾಲೇಷನ್ ಆಗಿದೆ, ಟ್ರೆಂಚ್ ಮುಚ್ಚೋದೊಂದು ಬಾಕಿ ಇದೆ ಅಷ್ಟೇ. ಎಲ್ಲ ಫಾರ್ವರ್ಡ್ ಆಗಿದೆ ಕಾಫಿದು. ಇದು ಬಂದ್ಬಿಟ್ಟು ಕನೆಕ್ಟರ್ ಇದು ನೋಡಿ, ಇದು ಬಂದ್ಬಿಟ್ಟು ಔಟ್ಲೆಟು, ಇಲ್ಲಿಂದ ನೀರು ಬಿಡೋದು ನೋಡಿ. ಈಗ ಪೈಪ್ ಎಳಿತಾ ಇದ್ದಾರೆ ಇಲ್ಲಿ ನೋಡಿ ಪೈಪಿಗೆ ಕನೆಕ್ಷನ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ನಿಮಗೆ 4 ಔಟ್ಲೈನ್ ಪಾಯಿಂಟ್ ಇದೆ ಇಲ್ಲಿ ನೋಡಿ. ಇಲ್ಲಿಂದ ನೀರು ಬರ್ತಿದ್ದು 3 ಇಂಚಿದ್ದು ಇದು. ನಮ್ಮ ಪಯಣ ಮಂಗಳೂರು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬನ್ನಿ ಇವತ್ತಿಂದ ನಾವು ಮೆಣಸಿಗೆ ನೀರು ಬಿಡ್ತಾ ಇದ್ದೀವಿ. ಯಾಕೆಂದರೆ ಟ್ರೆಂಚ್ ಮುಚ್ಚಾಕಿದೆ, ಸ್ವಲ್ಪ ಕೆಲಸ ಆಗೋದು 1 ವಾರ ಡಿಲೇ ಆಗುತ್ತೆ. ಮೆಣಸಿನ ಬಳ್ಳಿ ಸ್ವಲ್ಪ ಬಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ಸ್ವಲ್ಪ ನೀರು ಬಿಟ್ಟಿದ್ವಿ, ಈಗ ಪುನಃ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀರು ಬಿಟ್ಬಿಡೋಣ ಅಂತ ಒಂದು ರೌಂಡು ಅಷ್ಟೇ, ಮತ್ತು ಇನ್ನೇನಿಲ್ಲ ಸಮಾಚಾರ. ನೋಡಿ ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ ಕಾಫಿದು. ಬನ್ನಿ ಈಗ ಹೋಗ್ಬಿಟ್ಟು ಇವತ್ತು ಫುಲ್ಲು ನೀರು ಬಿಡೋ ಕೆಲಸನೇ ಇವತ್ತು ಬಂದ್ಬಿಟ್ಟು ಹೋಸ್ ಇರಿಗೇಷನ್ನು. ಅಂದರೆ ಈ ಸತಿ ಒಂದೇನು ಅಂತಂದರೆ ನಮಗೆ ಈ ಸುತ್ತ ಮಳೆ ಆಗಿದ್ರು ಡಿಸೆಂಬರ್ ಜಾನ್ವರಿಲಿ, ನಮಗೆ ಮಳೆ ಆಗಿರಲಿಲ್ಲ. ಹೋಸ್ ಪೈಪೆಲ್ಲ ರೆಡಿ ಮಾಡೋಣ. ಈಗ ರೆಡಿ ಆಗಿದ್ದಲ್ಲಿ ಕನೆಕ್ಷನ್ ಕೊಡಬೇಕಷ್ಟೇ. ಇದು ಬಂದ್ಬಿಟ್ಟು ಕನೆಕ್ಟರ್ ಇದು ನೋಡಿ, ತೊಗೊಂಡೋಗ್ತೀವಲ್ಲ. ಇದು ಏನಂತಾರೆ ಎಲ್ಲ ಕಡೆ ನಮಗೆ ಔಟ್ಲೈನ್ ಪಾಯಿಂಟ್ ಇರೋದ್ರಿಂದ ಇಟ್ಬಿಟ್ಟು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ ನೋಡಿ, ಇದು ಬಂದ್ಬಿಟ್ಟು ಔಟ್ಲೈಟು. ನಾವು ಇಲ್ಲಿಗೆ ಇದನ್ನ ಹಾಕ್ಬಿಟ್ಟು ನೀರು ಬರುತ್ತೆ, ಇಲ್ಲಿಂದ ನೀರು ಬಿಡೋದು ನೋಡಿ. ಈಗ ಪೈಪ್ ಎಳಿತಾ ಇದ್ದಾರೆ ಇಲ್ಲಿ ನೋಡಿ, ಉದ್ದಕ್ಕೆ ಎಳಿತಾ ಇದ್ದಾರೆ ಇಲ್ಲಿ. ಈ ಪೈಪ್ ಇದೆ, ಇಲ್ಲಿಗೆ ಹಾಕ್ಕೊಳ್ತೀವಿ. ಮತ್ತು ಹೋಸ್ ಪೈಪಲ್ಲಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನು ಅಂತಂದರೆ ಉದ್ದ ರಬ್ಬರಿಂದ ಬೇಕಾಗಲ್ಲ, ಒಂದು 20-30 ಮೀಟ್ರ್ ಅಲ್ಲಿ ಎಳ್ಕೊಂಬಿಟ್ಟು ಒಂದೊಂದು ಪಟ್ಟೆಗೆ ಹಿಂಗೆ ನೀರು ಬಿಡ್ತಾ ಬರ್ತಾರೆ ನೋಡಿ. ಈ ಥರ ಒಂದೊಂದು ಪಟ್ಟೆಗೆ ನೀರು ಬಿಡ್ತಾ ಬರ್ತಾರೆ ನೋಡಿ. ಈಗ ಪೈಪೆಲ್ಲ ಎಳಿತಾ ಇದ್ದೀವಿ ಇಲ್ಲಿಂದ. ನೀವು ನೋಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇದೆಲ್ಲ ಬಂದಿದೆ ನೋಡಿ. ಈಗ ಇದು ನೋಡಿ ಪೈಪಿಗೆ ಕನೆಕ್ಷನ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ನಿಮಗೆ 4 ಔಟ್ಲೈನ್ ಪಾಯಿಂಟ್ ಇದೆ ಇಲ್ಲಿ ನೋಡಿ. ಇಲ್ಲಿಂದ ನೀರು ಬರ್ತಿದ್ದು 3 ಇಂಚಿದ್ದು ಇದು. ಈ ಥರ ಇದು 4 ಔಟ್ಲೈನ್ ಪಾಯಿಂಟಿಗೆ ಕೊಟ್ಟಿದ್ದೀವಿ. ಈಗ ಇದರಲ್ಲಿ ನಿಮಗೆ ಪೈಪಲ್ಲಿ ಹೋಗ್ತಾ ಇರುತ್ತೆ. ಇದು ಈಸಿ ಮಾಡ್ಕೊಂಬಿಟ್ರೆ ನೀರು ಬಿಡೋಕ್ಕೆಲ್ಲ. ಯಾಕೆಂತಂದರೆ ಈಗ ಒಂದ್ಸಲ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಇದೇನು ಯೂಸಿಗೆ ಬರಲ್ಲ. ಯಾಕಂದರೆ ಈಗ ಸ್ವಲ್ಪ ಕೊಟ್ಬಿಡೋಣ ಅಂತ. ಯಾಕೆಂದ್ರೆ ನೋಡಿ ಆ ಥರ ಎಲ್ಲ ಬಾಡಿದೆಲ್ಲ ಆ ಥರ ಬಾಡಕ್ಕೆ ಬಿಡ್ಬಾರ್ದು ನೋಡಿ. ಈ ಥರ ಎಲ್ಲ ಬಾಡಕ್ಕೆ ಬಿಡ್ಬಾರ್ದು. ಯಾವತ್ತು ರೆಕ್ಕೆ ನಿಮಗೆ ಫುಲ್ ಓಪನ್ ಆಗಿರ್ಬೇಕು, ಹಿಂಗಿರ್ಬೇಕು. ನಿಮ್ಗೆ ಯಾವಾಗ ಇದು ಬಾಡಕ್ಕೆ ಸ್ಟಾರ್ಟ್ ಆಯಿತು ನೀರು ಬೇಕೇ ಬೇಕು ನೋಡಿ. 4 ಪೈಪುದು ಒಳ್ಳೆ ಪ್ರೆಷರ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂತಾರೆ ನೋಡಿ. ಇಲ್ಲಿ ಪೈಪ್ ಲೈನ್ ಹಾಕ್ಬಿಟ್ಟು ಅಲ್ಲಿ ಮೇಲ್ಗಡೆ ನೀರು ಹೋಗಿಬಿಟ್ಟಿದ್ದೀವಿ. ಅಲ್ಲಿ ನೀರು ಹೋಗ್ತಾ ಇದೆ ನೋಡಿ. ಅಲ್ಲಿ ನೋಡಿ ಇಲ್ಲಿ ನೀರು ಹೋಗ್ತಾ ಇದೆ, ಇಲ್ಲಿ ಬಿಟ್ಟಿದ್ದೀವಿ. ಯಾಕೆಂದರೆ ಓವರ್ ಪ್ರೆಷರ್ ಆಗೋದು ಬೇಡ ಅಂತ. ಬನ್ನಿ ಹೋಗೋಣ, ತಿಂಡಿ ತಿಂದ್ಕೊಂಡು ಬರೋಣ. ಏಮ್ಮ ಗುಡ್ ಮಾರ್ನಿಂಗ್. ಅಮ್ಮ ಬೆಳಿಗ್ಗೆ ಟೆಲಿಕಾಲರು BP ಓಪನ್ ಮಾಡಿಬಿಟ್ಟಿದ್ದಾರೆ. ಅಕ್ಕ ಫೋನ್ ಮಾಡಿದ್ದಾರೆ. ಮತ್ತು ಬನ್ನೀಗ ಏನಂತಂದರೆ ನಾವು ಮೋಟ್ರ್ ಸ್ಟಾರ್ಟ್ ಮಾಡಿ ನೋಡಬೇಕು. ಇವರು ಗೇಟು ಒಂದ್ಸತಿ ಇದು ಬೋಲ್ಟ್ನ ಟೈಟ್ ಮಾಡಿರಲ್ಲ ನೋಡಿ. ಇದು ಈಗ ಎತ್ತಬೇಕು, ಈಗ ಎತ್ಬಿಟ್ಟು ಇಡ್ಬೇಕು ಹೇಳಿ. ಬನ್ನಿ ಅಮ್ಮ ಬರಲ್ಲ, ಬಾಯ್. ಹಾಂ ಬನ್ನೀಗ ನಮ್ಮ ಪಯಣ ಮಂಗಳೂರು. ಬನ್ನಿ ಈಗ ಟೈಮ್ ಬಂದುಬಿಟ್ಟು 2 o'clock ಆಗಿದೆ. ಹೊರಡ್ತಾ ಇದ್ದೀನಿ. ಬಾಯ್ ಅಮ್ಮ, ಸಿಗೋಣ ಬನ್ನಿ. ಸ್ವಾಮಿ ಕಾಪಾಡಪ್ಪ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಂಟಿನ್ಯೂಸ್ಸು ಬೈಕಲ್ಲಿ ಟ್ರಾವೆಲ್ ಆಗ್ತಾಯಿದೆ. ಸೂಪರ್. ಬನ್ನೀಗ ಮೋಟೋ ವ್ಲಾಗ್ ಸ್ಟಾರ್ಟ್. ಇದು 2025 ಜಾಸ್ತಿ ಮೋಟೋ ವ್ಲಾಗ್ ನೋಡ್ತೀರಾ ನೀವು. ವೆದರ್ ಅಂತೂ ಭಾರಿ ಕ್ಲಿಯರ್. ಪೈಲಟ್ ನಿಮಗೆ ಅನೌನ್ಸ್ಮೆಂಟ್ ಮಾಡ್ದಂಗೆ. ಟೈಮ್ ಬಂದುಬಿಟ್ಟು ಈಗ 2 o'clock ಆಗಿದೆ. ನಮ್ಮದು ಡೆಸ್ಟಿನೇಷನ್ ಬಂದು ಮ್ಯಾಂಗ್ಳೂರು. ಫ್ರಮ್ ಗೋಣಿಬೀಡ್ ಟು ಮ್ಯಾಂಗ್ಳೂರ್. ಅರೈವಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು ನಮ್ಮದು ಒಂದು 4:45, 5 ಆಗ್ಬೋದು. ಸೂಪರ್. ಬನ್ನಿ. ಆದರೆ ಹ್ಯೂಮಿಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಗ್ಲೌಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಒಂದು ಮೊನ್ನೆ ತೊಗೊಂಡೋಗಿದ್ದು ನಾನು ವಿಂಟರ್ ಗ್ಲೌಸ್ ಮಡಿಕೇರಿಗೆ ಹೋಗ್ಬೇಕಾದ್ರೆ. ಈಗ ಬಂದುಬಿಟ್ಟು ಫುಲ್ ನಿಮಗೆ ಇದೆಲ್ಲ ಮೆಶ್ ಗ್ಲೌಸ್. ಇದು ಎಲ್ಲ ಗಾಳಿ ಹೋಗ್ತಾ ಇರುತ್ತೆ. ಈಗ ಅಲ್ಲಿ ನೋಡ್ತಾ ಇದ್ದೀರಾ ಇರಿಗೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಸತಿ ಇದು ಫಸ್ಟ್ ಇರಿಗೇಷನ್ ನಾನು ನೋಡಿದ್ದು. ಸೂಪರ್. ಇನ್ನು ಇರಿಗೇಷನ್ ಹ್ಯಾಪಿ ಇರಿಗೇಷನ್ ಎಲ್ಲರಿಗೂ ಚೆನ್ನಾಗಿ ಮಾಡಿ. ಬನ್ನಿ ನಾವೀಗ ಮ್ಯಾಂಗ್ಳೂರ್ ಹೈವೇಗೆ ತಲುಪಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ನಾವು ಮ್ಯಾಂಗ್ಳೂರಿಗೆ ಹೋಗ್ತಾ ಇರೋದು. ಮ್ಯಾಂಗ್ಳೂರು ನಿಮಗೆ ಹೋಗ್ಬೇಕಾದ್ರೆ ನಮಗೆ ಕಿಲೋಮೀಟರ್ ಬಂದುಬಿಟ್ಟು 140 ಕಿಲೋಮೀಟರ್ಸು. ಆದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ಕಂಪ್ಲೀಟ್ ಘಾಟ್ ಸೆಕ್ಷನ್ನು. ಎಲ್ಲಿ ತನಕ ಅಂತಂದರೆ ನಮಗೆ ಚಾರ್ಮಡಿ ಹಿಡಿದು ಯಾರ್ದೋ ಫೋನ್ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂದು ಇಂಟರ್ಕಾಮ್ ಕನೆಕ್ಟ್ ಆಗಿಲ್ಲ. ನಾವು ಚಾರ್ಮಡಿ ಘಾಟಲ್ಲಿ ಹೋಗ್ತಾ ಇದ್ದೀವಿ. ಚಾರ್ಮಡಿ ಗಾಡಿ ರೋಡ್ ಅಂತೂ ಅಮೇಝಿಂಗ್ ಆಗಿದೆ. ಮತ್ತು ಇನ್ನೊಂದೇನು ಅಂದರೆ ಇದಕ್ಕೆಲ್ಲ ಮೋಸ್ಟ್ ಪ್ರಾಬ್ಲಿ ಈಗ ರೋಡ್ ವೈಡ್ನಿಂಗ್ ಮಾಡ್ಬೋದೇನೋ ಗೊತ್ತಿಲ್ಲ. ಆಗ್ತಾಯಿದೆ, ಪ್ಲ್ಯಾನಿಂಗ್ ಇದೆ ಅನಿಸುತ್ತೆ. ರೋಡ್ ವೈಡ್ನಿಂಗಿಗೆ ಸ್ಯಾಂಕ್ಷನ್ ಆಗಿರ್ಬೇಕು ಇಲ್ಲಿ. ಆದರೆ ಒಂದೇನು ಅಂತಂದರೆ ಶಿರಾಡಿನ ರೋಡ್ ವೈಡ್ನಿಂಗ್ ಮಾಡಿದ್ದಾರೆ. ಆದರೆ ಯಾವಾಗಲೂ ಮಳೆಗಾಲದಲ್ಲಿ ಯಾವಾಗಲೂ ಲ್ಯಾಂಡ್ಸ್ಲೈಡ್ ಆಗ್ತಾನೆ ಇರುತ್ತೆ. ಇದು ಎಷ್ಟೇ ಮಳೆ ಬಂದರೂ ಲ್ಯಾಂಡ್ಸ್ಲೈಡ್ ಆಗಿಲ್ಲ. ಒಂದು ಸತಿ ಮಾತ್ರ ಆಗಿತ್ತು ಅಷ್ಟೇ, ಆಮೇಲೆ ಆಗಿಲ್ಲ. ಯಾಕೆಂತಂದರೆ ಇದು ಕಂಪ್ಲೀಟ್ ಅನ್ಟೆಸ್ಡ್ ಇದೆಲ್ಲ.
ನಿಮಗೆ ಈ ಜಾಗ ಏನೂ ಯಾರೂ ಡ್ಯಾಮೇಜ್ ಮಾಡಿದ ಆ ಥರ ಏನೂ ಆಗಿಲ್ಲ. ನೇಚರ್ ಹಂಗೆ ಸೇವ್ ಆಗಿದೆ ಇಲ್ಲಿ. ಈಗ ನೆಕ್ಸ್ಟು ಇಲ್ಲಿ ರೋಡೆಲ್ಲ ವೈಡ್ನಿಂಗ್ ಬರ್ತಾ ಇದೆ. ಮೈ ಮೇಲೆ ಬರ್ತಾನೆ. ಜಸ್ಟ್ ವ್ಯೂ ನೋಡಿ ಹೆಂಗಿದೆ ಅಂತ. ವ್ಯೂ ಮೇಲ್ಗಡೆ ಗುಡ್ಡ ಕೆಳಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಸೂಪರ್. ಬನ್ನಿ. ಬನ್ನಿ ಹೋಗುವ. ಸ್ವಾಮಿ ಕಾಪಾಡಪ್ಪ. ಈ ಕಡೆ ನೋಡಿ ಹೆಂಗಿದೆ ಅಂತ ಟ್ರೈನ್. ಇಲ್ಲಿ ಬಂದ್ಬಿಟ್ಟು ನಿಮ್ಗೊಂದು ವ್ಯೂ ಪಾಯಿಂಟ್ ಇದೆ. ಅಮೇಝಿಂಗ್ ಆಗಿದೆ ಮಾತ್ರ. ನೋಡಿ ಹೆಂಗಿದೆ. ನೈಸ್. ಇಲ್ಲಿ ಮಂಗಗಳು ನೋಡಿ ಕೂತಿದೆ. ಸೂಪರ್. ಇಲ್ಲಿ ನೋಡಿ ವಾ 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 ಹೆಂಗಿದೆ ಅಂತ. ಸೂಪರ್ ಆಗಿದೆ. ಆದರೆ ಅಲ್ಲೂ ನೋಡಿ ಅಲ್ಲಿ ಪ್ಲಾಂಟೇಶನ್ಸ್ ಇದೆ. ಮತ್ತು ಇಲ್ಲಿ ಕೆಳಗೇನು ಅಷ್ಟೇ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು ಒಂದು ಸತಿ. ಟೈಮ್ ಬಂದ್ಬಿಟ್ಟು ಈಗ ಹಂಗೆ ಆಗಿ 3 o'clock ಆಗಿದೆ. ಒಳ್ಳೆ ಒಂದು ಎಗ್ ಚರ್ಮುರಿ ತಿನ್ಬೋಣ. ಯಾವಾಗ ಬಂದರೂ ನಾನು ಎಗ್ ಚರ್ಮುರಿ ಇಲ್ಲೇ ತಿನ್ನೋದು. ಒಂದು ಬೆಸ್ಟ್ ಪ್ಲೇಸು. ಬನ್ನಿ. ಸೊ ಒಂದು ಎಗ್ ಚರ್ಮುರಿ. ಹೌದಾ? ಹಾಂ, ಚರ್ಮುರಿ ಕೊಡಿ. ಇವತ್ತು ಎಗ್ ಚರ್ಮುರಿ ಖಾಲಿ. ಇಲ್ಲಿ ಈಗ ರೋಡ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಸ್ಪೀಡ್ ಕಟ್ ಡೌನ್ ಆಗುತ್ತೆ ಹೋಗೋದು. ಬೈಕಿಗೆ ಏನು ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ಹುಡುಗ ನೋಡಿ ಮಜಾ ತಗೊಳ್ತವನೆ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಇಲ್ಲಿ ರೋಡ್ ಕೆಲಸ ಆಗ್ತಾನೆ ಇದೆ. ಇನ್ನೊಂದು ವರ್ಷದಲ್ಲಿ ಆಗಬಹುದೇನೋ ಫುಲ್. ನೋಡಲ್ಲ, ಇದೆಲ್ಲ ಫುಲ್ ರೋಡ್ ವೈಡ್ನಿಂಗ್. ಇದೆಲ್ಲ ಇದು ರೋಡ್ ಒಂದ್ಸತಿ ರೋಡ್ ಆಗಿಬಿಡ್ತು ಅಂದರೆ ಫುಲ್ಲು ಮಂಗಳೂರಿಗೆಲ್ಲ ಏನಿಲ್ಲಾಂದ್ರೆ 2 hours ಹೋಗ್ಬಿಡ್ಬೋದು. ಚಾರ್ಮಡಿ ಘಾಟಿಗೆ ಒಂದು ಒಳ್ಳೆ ಹೈವೇ ಆಗಿಬಿಟ್ಟಿದ್ದಾರೆ. ಮಂಗಳೂರಲ್ಲ ಏನಿಲ್ಲ 1.5 ಗಂಟೆ. ಬನ್ನೀಗ ವಾವ್. ಈಗ ಉಜಿರೆಗೆ ಹೋಗೋ ರೋಡು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಈಗ. ಸೂಪರ್ ಆಗಿದೆ. ನಾನು ಬಂದೇ ಇರಲಿಲ್ಲ ಇದಾದಮೇಲೆ. ವೆರಿ ನೈಸ್. ಇನ್ನೂ ಅಂದ್ಕೊಳ್ತೀನಿ BC ರೋಡ್ ತನಕ ಇದೇ ಥರ ಇದೆ ಅಂತ. ಇದೇ ಥರ ಇದ್ಬಿಟ್ರಂತ ಇನ್ನೊಂದು ಒಂದು 1 hourಲ್ಲೇ ತಲುಪಿಡ್ತೀವಿ BC ರೋಡೆಲ್ಲ. ಆಗಲೇ ರೋಡ್ ನೋಡಿಕೊಂಡು ಭಾರಿ ಚೆನ್ನಾಗಿದೆ ಅಂದ್ಕೊಂಡೆ. ಇಲ್ಲೇನು ಮಾಡೇ ಇಲ್ಲ. ಅಲ್ಲಿ ಫುಲ್ ಅಗಿತಾ ಕೂತಾರೆ. ಇಲ್ಲಿ ಅಗ್ದಿರೋದನ್ನ ಸರಿ ಅರ್ಧಂಬರ್ಧ ಮಾಡಿದ್ದಾರೆ. ಶೆಕೆ ಬೇರೆ ಸ್ಟಾರ್ಟ್ ಆಯ್ತು ಮಾತ್ರ. ಸಕ್ಕ ಶೆಕೆ ಇದೆ ಮಾತ್ರ. ಬೈಕ್ ಮೂವ್ ಆಗ್ತಿದ್ರೆ ಗೊತ್ತಾಗಲ್ಲ. ಫಾಸ್ಟಲ್ಲಿದ್ದರೆ ಸ್ಲೋ ಮಾಡಿಬಿಡೋದಂತೂ ಫುಲ್ ಶೆಕೆ. ಮಂಗಳೂರಿಗೆ ಬಂದಾಯಿತು. ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ. ಟ್ರಾಫಿಕ್ ಅಂದರೆ ಬ್ಯಾಂಗ್ಳೂರಿಂದ ಟ್ರಾಫಿಕ್ ಅಲ್ಲ. ನಿಲ್ಲಿಸೋ 2 3 ನಿಮಿಷ ಅಷ್ಟೇ ಇಲ್ಲಿ. ಶೆಕೆ ಅಂತೂ ಸಿಕ್ಕಾಪಟ್ಟೆ ಇದೆ ಮಾತ್ರ. Know that they ride or die. I keep boys by my side. Know that they ride or die.